2018 ಕ್ವಶನ್ ಪೇಪರ್ ಅಲ್ಲಿ ಒಂದು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಇದೆ, ಓದ್ಬಿಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಪಿ ಕಂಪನಿ ಲಿಮಿಟೆಡ್ ಅಂಡ್ ಇಟ್ಸ್ ಸಬ್ಸಿಡರಿ ಕ್ಯೂ ಕಂಪನಿ. ಹಿಯರ್ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಪಿ ಕಂಪನಿ ಇಸ್ ಅ ಹೋಲ್ಡಿಂಗ್ ಕಂಪನಿ, ಕ್ಯೂ ಕಂಪನಿ ಇಸ್ ಸಬ್ಸಿಡರಿ ಕಂಪನಿ. ಈಗ ನಾವು ಬ್ಯಾಲೆನ್ಸ್ ಶೀಟ್ ಓದ್ಬೇಕಾದ್ರೆ ಜಾಸ್ತಿ ಕ್ಯೂ ಕಂಪನಿ ಇದೆ ನೋಡ್ಬೇಕು. ಯಾಕೆಂದ್ರೆ ಸ್ಟೆಪ್ 1, 2, 3, 4, 5 ಮಾಡಬೇಕು ಅಂದ್ರೆ ಓನ್ಲಿ ಪ್ಲೀಸ್ ಲುಕ್ ಅಟ್ ದ ಕ್ಯೂ ಕಂಪನೀಸ್ ಓನ್ಲಿ. ಓಕೆನಾ? ಶೇರ್ ಕ್ಯಾಪಿಟಲ್ 4 lakhs, 100 ಈಚ್ ಇದೆ ಅಲ್ವಾ? ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ₹100 ಈಚ್, ಹೌದಾ? 4 lakhs ಇದೆ. ಸಿ ದಟ್ ಮೀನ್ಸ್, ಒಂದ್ ನಿಮಿಷ ನೋಡ್ತಾ ಇದ್ರೆ ಎಲ್ಲರೂ ನೋಡಿ, 4 lakhs ಇದೆ divided by 100 each ಅಂದ್ರೆ how many shares are there? 4000 shares are there. ಕರೆಕ್ಟಾ? ಈ 4000 shares ಅಲ್ಲಿ ಪಿ ಕಂಪನಿ ಎಷ್ಟು ಪರ್ಚೇಸ್ ಮಾಡಿದೆ ಅಂದ್ರೆ ಅಸೆಟ್ ಸೈಡ್ ನೋಡಿ. ಹಾಗೆ ಇನ್ವೆಸ್ಟ್ಮೆಂಟ್ಸ್ 3000 shares ಇನ್ ಕ್ಯೂ ಲಿಮಿಟೆಡ್ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾದ್ರೆ 4000 shares ಅಲ್ಲಿ 3000 shares ನ ಪಿ ಪರ್ಚೇಸ್ ಮಾಡಿದೆ. ಇನ್ ಎಷ್ಟಿರುತ್ತಪ್ಪ ಕ್ಯೂ ನಲ್ಲಿ? ಎಷ್ಟಿರುತ್ತೆ? 1000 ಇರುತ್ತೆ. ಕರೆಕ್ಟಾ? ರೇಷಿಯೋ ಏನಾಯ್ತು? 3:1. ಕರೆಕ್ಟಾ? ನೋಡಿ, 4 lakhs ಅಲ್ಲಿ 3 lakhs ಇವನ್ ಪರ್ಚೇಸ್ ಮಾಡಿದ್ದಾನೆ, 1 lakh ಇವನ್ ಹತ್ರ ಉಳಿದಿದೆ. ಅಷ್ಟೇ ಅಲ್ವಾ? ಯಾಕೆಂದ್ರೆ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತಪ್ಪ? 1 lakh ಬರುತ್ತೆ. ಕರೆಕ್ಟಾ? ಇಲ್ಲಿ 3000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 3 lakhs ಬರುತ್ತೆ. ಕರೆಕ್ಟಾ? ಸೊ ಟೋಟಲ್ ಆಗಿ 4 lakhs ಅಲ್ಲಿ 3 lakhs ಶೇರ್ ಕ್ಯಾಪಿಟಲ್ ಇವನ್ ಪರ್ಚೇಸ್ ಮಾಡಿದ್ದಾನೆ, ಇನ್ನು ಕ್ಯೂ ಹತ್ರ 1 lakh ಶೇರ್ ಕ್ಯಾಪಿಟಲ್ ಉಳ್ಕೊಂಡಿದೆ. ನೆಕ್ಸ್ಟ್ ನೋಡೋಣ. ಜನರಲ್ ರಿಸರ್ವ್ ಎಷ್ಟಿದೆ ಕ್ಯೂ ಅಲ್ಲಿ? 1 lakh. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000. ಲೋನ್ 1 lakh. ಕ್ರೆಡಿಟರ್ಸ್ 60,000. ಆಮೇಲೆ ಬಿಲ್ಸ್ ಪೇಯಬಲ್ 40,000. ಹೌದಾ? ಅಸೆಟ್ ಸೈಡ್ ಅಲ್ಲಿ ಗುಡ್ ವಿಲ್, ಪ್ಲಾಂಟ್, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ಸ್ ಆಯ್ತು. ಲೋನ್ಸ್ ಅಂಡ್ ಅಡ್ವಾನ್ಸಸ್, ಸ್ಟಾಕ್, ಡೆಟಾರ್ಸ್, ಬಿಆರ್ ಬ್ಯಾಂಕ್. ಕರೆಕ್ಟಾ? Now please look at the additional information, most important. Bills payable Q Limited include 30,000 due to P Limited. ಇದನ್ನ ಏನು ನೋಡಕ್ ಹೋಗ್ಬೇಡಿ, ಆಮೇಲೆ ಲಾಸ್ಟ್ ಅಲ್ಲಿ ಮಾತಾಡ್ತೀವಿ. ಓಕೆನಾ? ನೆಕ್ಸ್ಟ್ ನೋಡಿ, ಸನ್ರಿ ಕ್ರೆಡಿಟರ್ಸ್ ಆಫ್ P Limited include 50,000 due to Q Limited. ಇದನ್ನು ಅಷ್ಟೇ ಏನು ಮಾತಾಡಕ್ ಹೋಗ್ಬೇಡಿ, ಲಾಸ್ಟ್ ಅಲ್ಲಿ ಒಂದೇ ಒಂದು ಎಂಟ್ರಿ ಹೆಂಗೆ ಅಂತ ತೋರಿಸ್ತೀವಿ. ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಯಾವತ್ತಂತೆ ಪರ್ಚೇಸ್ ಮಾಡಿರೋದು? 1/4/2017. ಪ್ಲೀಸ್ ಲುಕ್ ಅಟ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. Balance sheet date is 31st March 2018. ಕರೆಕ್ಟಾ? ಬಟ್ ಪರ್ಚೇಸ್ ಮಾಡಿರೋದು ಯಾವತ್ತಂತೆ? ಬಿಗಿನಿಂಗ್ ಆಫ್ ದ ಇಯರ್ ಓನ್ಲಿ. ಕರೆಕ್ಟಾ? ಈ ಪರ್ಚೇಸ್ ಪಿ ಕಂಪನಿ ಪರ್ಚೇಸ್ ಏನು ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇ ಪರ್ಚೇಸ್ ಮಾಡ್ಬಿಟ್ಟಿದ. ಕರೆಕ್ಟಾ? ಹಂಗೆ ಕಂಟಿನ್ಯೂ ಮಾಡಿ ನೋಡಿ. 1/4/2017 Q Limited's balance sheet should general reserve of 40,000, profit and loss account credit balance of 20,000. Please look at here. Look at my face. See, ಅಲ್ಲಿ ಏನ್ ಹೇಳಿದಾನೆ ಗೊತ್ತಾ? ಪಿ ಕಂಪನಿ 1/4/2017 ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಆ ಪರ್ಚೇಸ್ ಮಾಡಿರೋ ಡೇಟ್ ಅಲ್ಲಿ ಆನ್ ದ ಡೇಟ್ ಆಫ್ ಪರ್ಚೇಸ್ ಬ್ಯಾಲೆನ್ಸ್ ಶೀಟ್ ಆಫ್ ಕ್ಯೂ ಕಂಪನಿ ವಾಸ್ ಶೋಯಿಂಗ್ 40,000 rupees ಆಫ್ ಜನರಲ್ ರಿಸರ್ವ್, 20,000 rupees ಆಫ್ ಪ್ರಾಫಿಟ್ಸ್. ಕರೆಕ್ಟಾ? ಹಾಗಾದ್ರೆ ಆನ್ ದ ಡೇಟ್ ಆಫ್ ಪರ್ಚೇಸ್ ಇಸ್ 1/4/2017. ಆನ್ ದಟ್ ಡೇಟ್ ರಿಸರ್ವ್ ವಾಸ್ 40. How it is possible coming only on 1/4? Is it possible? No. 1/4/2017 ಅಲ್ಲಿ 40,000 ರಿಸರ್ವ್ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಅದು ಹಿಂದಿನ ವರ್ಷದಿಂದ ಈ ವರ್ಷ ಓಪನಿಂಗ್ ಆಗಿದೆ. ಪ್ರಾಫಿಟ್ 20,000 1/4/17 ಅಲ್ಲಿ ಇತ್ತು ಎಲ್ಲಿಂದ ಬಂದಿರುತ್ತೆ? ಹೋದ ವರ್ಷದಿಂದ ಬಂದಿರುತ್ತೆ. ಕರೆಕ್ಟಾ? ಹಾಗಾದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಜನರಲ್ ರಿಸರ್ವ್ ಎಷ್ಟಿತ್ತಂತೆ? 40,000. ಕರೆಕ್ಟಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿತ್ತಂತೆ? 20,000. ಅಲ್ಲಿಗೆ ಟೋಟಲ್ ಎಷ್ಟಿದೆ? 60,000 ಇದೆ. ಈ 60,000 ಅಲ್ಲಿ ಪಿ ಗೆ ಮತ್ತೆ ಕ್ಯೂ ಗೆ ಬರಬೇಕು. ಕರೆಕ್ಟಾ? ಎಷ್ಟೆಷ್ಟು ಬರಬೇಕು? 3/4 1/4. ಬರೀರಿ, ಹೇಳ್ತೀನಿ ಮಾಡೋ. 1/4 60,000 ಇಂಟು 3/4 ಎಷ್ಟು? 45,000. ಇವನಿಗೆ ಎಷ್ಟು ಬರುತ್ತೆ? 15,000 ಉಳಿಯುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಈಗ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ಕ್ಯೂ ಕಂಪನಿಲಿ ಟೋಟಲ್ ರಿಸರ್ವ್ ಎಷ್ಟಪ್ಪ ಇದೆ? 40,000 ಇದೆ. ಕರೆಕ್ಟಾ?
50,000 ಇದೆಯಾ 1 lakh ಇದೆಯಾ? ಕ್ಯೂ ಕಂಪನಿ ಎಷ್ಟಿದೆಯಾ? 1 lakh sir. ಹೌದಾ? ನೋಡಿ 1 ಲಕ್ಷ ಜನರಲ್ ರಿಸರ್ವ್ ಇತ್ತು. ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, 40,000 ಹಿಂದಿನ ವರ್ಷದ್ದು ಅಂತ ಹೇಳ್ತಾ ಇದ್ದಾನೆ. 40,000 ಹಿಂದಿನ ವರ್ಷದ ಅಂದ್ರೆ ಈ ವರ್ಷಕ್ಕೆ ಎಷ್ಟಾಗಿರುತ್ತೆ ಹಾಗಾದ್ರೆ? 60,000 ಇರುತ್ತೆ. 1 ಲಕ್ಷ ಜನರಲ್ ರಿಸರ್ವ್ ಇದೆ ಮಗ, ಅದರಲ್ಲಿ ಹೋದ ವರ್ಷದ್ದು 40,000 ಹೋದ ವರ್ಷದ್ದು, ಈ ವರ್ಷಕ್ಕೆ ಎಷ್ಟಾಗುತ್ತೆ? ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡು, ಕ್ಯೂ ಕಂಪನಿ ಮಾತ್ರ ಎಷ್ಟಿದೆ? 50,000 ಇದೆ. ಈ 50,000 20,000 ಹಿಂದಿನ ವರ್ಷದಂತೆ, ಇನ್ನು 30,000 ಏನಾಗಿರುತ್ತೆ? ಈ ವರ್ಷದ್ದಾಗಿರುತ್ತೆ. ಕರೆಕ್ಟಾ? ಒಟ್ಟಿಗೆ ಎಷ್ಟಾಯ್ತು? 90,000. ಇದರಲ್ಲಿ ಪಿ ಕಂಪನಿದು ಕ್ಯೂ ಕಂಪನಿದು 3/4 1/4 ಎಷ್ಟು ಬರುತ್ತೆ ಹೇಳಿ? 67,500. 67,500. ಓಕೆ, ಇವತ್ತು ಎಷ್ಟು? 22,500. 22,500 ಬರ್ತಾ? ಈಗ ಇದು ಆಯ್ತು. ಈಗ ಮೈನಾರಿಟಿ ಇಂಟ್ರೆಸ್ಟ್ ಮಾಡಬೇಕು. ನೋಡಿ, ಮೈನಾರಿಟಿ ಇಂಟ್ರೆಸ್ಟ್ ಮಾಡೋದು ಚಿಕ್ಕ ಕೆಲಸ. ಯಾಕೆ ಗೊತ್ತಾ? 1 2 3 ಎಸ್ ಕ್ಯೂ ಕಂಪನಿಗೆ ಏನೇನಿದೆ? ಶೇರ್ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ ಪ್ರಾಫಿಟ್ ಇದೆ, ರೆವೆನ್ಯೂ ಪ್ರಾಫಿಟ್ ಇದೆ. ಕರೆಕ್ಟಾ? ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? 1 lakh. ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿದೆ? 15,000. ರೆವೆನ್ಯೂ ಪ್ರಾಫಿಟ್ 22,500. ನಾವು ಟೋಟಲ್ 1,37,500. ವೆರಿ ಗುಡ್, ಡನ್. ಕರೆಕ್ಟಾ? ಈಗ ಇಲ್ಲಿ ಹಾಕ್ಬಿಡಿ, ಮರ್ತೋಗ್ಬಿಡ್ತೀರಲ್ವ ನೀವು. ಮೈನಾರಿಟಿ ಇಂಟ್ರೆಸ್ಟ್ 1,37,500 ಅವಾಗ ಮರೆಯಲ್ಲ ನೀವು. ಕರೆಕ್ಟಾ? ಸೂಪರ್ ಆಗೋದ್ ಕೆಲಸ. ಈಗ ನೆಕ್ಸ್ಟ್ ರಿಸರ್ವ್ ಅಥವಾ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ ನೋಡಿ, 3,000 ಶೇರ್ಸ್ 3 ಲಕ್ಷ ರೂಪಾಯಿಗೆ ಎಷ್ಟಪ್ಪ ಕೊಟ್ಟಿದ್ವಿ? 3,60,000 ಅಂತ ಹೇಳ್ತೇವೆ. 3,60,000. ಕರೆಕ್ಟಾ? ಹಾಗಾದ್ರೆ ಇನ್ವೆಸ್ಟ್ಮೆಂಟ್ 3,60,000 we are given, but what is the cost of the shares? Is 3 lakhs. ಕರೆಕ್ಟಾ? 3,000 ಶೇರ್ಸ್ ಪರ್ಚೇಸ್ ಮಾಡಬಹುದು. ಅದ ಅಸಲು ಬೆಲೆ ಎಷ್ಟು? 100 ರೂಪಾಯಿ. ಎಷ್ಟು ಬರುತ್ತೆ? 3 ಲಕ್ಷ. ಅಲ್ಲಿಗೆ ಎಷ್ಟು ಜಾಸ್ತಿ ಕೊಟ್ಟಿದ್ದೀವಿ? 60,000 ಜಾಸ್ತಿ ಕೊಟ್ಟಿದ್ದೀವಿ. ಕರೆಕ್ಟಾ? ಈಗ ಕ್ಯಾಪಿಟಲ್ ಪ್ರಾಫಿಟ್ ಹೌದಾ? ಪಿ ಕಂಪನಿ ಪೋರ್ಷನ್ ಎಷ್ಟಿದೆ? 45. ಹೌದಾ? ಲೆಸ್ 3/4 ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಪಿ ಲಿಮಿಟೆಡ್ ಎಷ್ಟಿದೆ? 45. ಅಲ್ಲಿಗೆ ನಮಗೆ ಬರ್ತಾ ಇರೋದು 45, ನಾವು ಕೊಡ್ತಾ ಇರೋದು 60. ಇನ್ನ 15,000 ರೂಪಾಯಿ ನಾವೇ ಜಾಸ್ತಿ ಕೊಡ್ತಾ ಇದ್ವಿ. ಕರೆಕ್ಟಾ? ಇದನ್ನೇನಂತ ಹೇಳ್ತೀವಿ? ನೆಟ್ ಗುಡ್ ವಿಲ್. ಎತ್ ಹಾಕ್ಬಿಡಿ. ಓಕೆನಾ? ಗುಡ್ ವಿಲ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ, ಇರ್ಲಿ ಆಮೇಲೆ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಈಗ ಟೋಟಲ್ ಗುಡ್ ವಿಲ್ ಅಂತ ಕ್ಲಿಯರ್, ಎಲ್ಲ ಕ್ಲಿಯರ್ ಆಗುತ್ತೆ. ಹೌದಾ? ಈಗ ಬ್ಯಾಲೆನ್ಸ್ ಶೀಟ್ ಮಾಡೋಣ, ತಗೊಳ್ಳಿ. ಶೇರ್ ಕ್ಯಾಪಿಟಲ್ ಪಿ ಕಂಪನಿ ಮಾತ್ರ ಹೇಳಿ 8 lakhs ಇದೆ. 8 lakhs. ಆಮೇಲೆ ಏನಿದೆ? ಪಿ ಕಂಪನಿ ಮಾತ್ರ ಹೇಳಿ 2,90,000. 2,90,000. ಆಮೇಲೆ ಏನಿದೆ? Profit and loss account 2,60,000. ಪಿ ಕಂಪನಿ ಮಾತ್ರ ಹೇಳಿ 2,60,000. 2,60,000. ಕರೆಕ್ಟಾ? ಇದು ಎಚ್ ಕಂಪನಿ ಯಾವ್ದಾಯ್ತು? ಪಿ ದಾಯ್ತು. ಎಸ್ ಕಂಪನಿಯಿಂದ ರೆವಿನ್ಯೂ ಪ್ರಾಫಿಟ್ ಇಂದ ಎಷ್ಟು ಬಂದಿದೆ? 67,500. ಇದನ್ನೊಂದು ಮರಿಬಾರದು. ಓಕೆನಾ? ಸೊ ಅಲ್ಲಿಗೆ 3,27,500. ಕರೆಕ್ಟಾ? ನೆಕ್ಸ್ಟ್ ಲೋನ್ಸ್ ಎರಡು ಸೇರಿಸಿ 2 lakh. ಪಿ ಕಂಪನಿ ಎಷ್ಟಿದೆ? 2 2 lakh. ಕ್ಯೂ ಕಂಪನಿ ಎಷ್ಟಿದೆ? 1 lakh. 1 lakh. ಟೋಟಲ್ 3 lakh. ನೆಕ್ಸ್ಟ್ Creditors. ಈಗ ಇಂಪಾರ್ಟೆಂಟ್ ಕ್ರೆಡಿಟಾರ್ಸ್ ಹೇಳಬೇಕು. ಕರೆಕ್ಟಾ? ಈಗ ಕ್ರೆಡಿಟಾರ್ಸ್ ಒಂದು ನಿಮಿಷ, ಮೈನಾರಿಟಿ ಫಸ್ಟ್ ಆಮೇಲೆ ಮಾಡೋಣ. ಕ್ರೆಡಿಟಾರ್ಸ್ 1 lakh. ಪಿ ಕಂಪನಿ ಎಷ್ಟಪ್ಪ ಇದೆ? 1,50,000. ಕ್ಯೂ ಕಂಪನಿ ಎಷ್ಟಪ್ಪ ಇದೆ? ಟೋಟಲ್ ಎಷ್ಟಾಯ್ತಪ್ಪ? 2,10,000. ಹೌದಾ? ಈಗ ನಿಮ್ಗೆ ಇದ್ರ ಬಗ್ಗೆ ಕತೆ ಹೇಳ್ಬಿಟ್ಟು ಪಿ ಕಂಪನಿ ಕ್ಯೂ ಕಂಪನಿ ಮುಂಚೆಯಿಂದಾನು ದೇ ಹ್ಯಾವ್ ಬಿಸ್ನೆಸ್ ಇದೆ. ಓಕೆನಾ? ಅವ್ನು ನನಗೆ ಕೊಡ್ಬೇಕು, ನೀನು ಅವ್ನು ನನಗೆ ಕೊಡ್ಬೇಕು ಅನ್ನೋದು ಏನಾದ್ರು ಬಿಸ್ನೆಸ್ ಇತ್ತು. ಒಂದ್ಸಾರಿ ಕಂಪನಿಯನ್ನ ನಾನು ಪರ್ಚೇಸ್ ಮಾಡಿದ್ಮೇಲೆ ಪಿ ಕಂಪನಿ ಕ್ಯೂ ಕಂಪನಿ ಏನಾಯ್ತು? ಹಸ್ಬೆಂಡ್ ಅಂಡ್ ವೈಫ್ ಆಗೋದು. ಮುಂಚೆ ಲವರ್ಸ್ ಆಗಿದ್ರು, ಇವಾಗ ಏನಾದ್ರು ಹಸ್ಬೆಂಡ್ ಅಂಡ್ ವೈಫ್ ಆದ್ರು. ಲವರ್ಸ್ ಆಗಿದ್ದಾಗ ಏನಾಗಿರುತ್ತೆ? ಪಿ ಅಂಡ್ ಕ್ಯೂ ಕಂಪನಿ ಏನೇ ದುಡ್ಡು ಕೊಡ್ಬೇಕು, ನಾನು ಸಾಲ ಕೊಟ್ಟಿದ್ದೀನಿ ಕೊಡು ಅಂತ ಕೇಳೋ ಅಧಿಕಾರ ಇರುತ್ತೆ.
ಒಂದ್ಸರಿ ಹಸ್ಬೆಂಡ್ ಅಂಡ್ ವೈಫ್ ಆದ್ಮೇಲೆ ನೀನ್ ನನ್ನ ಹೆಂಡತಿ ನಿನ್ಗೇನ್ ಕೊಡೋದು ಹೋಗೆ ಅಂತ ಹೇಳ್ತಾರೆ. ಹೆಂಡತಿ ಹೇಳ್ತಾರೆ ನಿನ್ಗೇನ್ ಕೊಡೋದು ಹೋಗ್ರಿ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಆಫ್ಟರ್ ಪರ್ಚೇಸ್, ಓಕೆ, ದ ರಿಲೇಶನ್ಶಿಪ್ ಬಿಟ್ವೀನ್ ಡೆಟಾರ್ ಅಂಡ್ ಕ್ರೆಡಿಟಾರ್ ವಿಲ್ ಗೆಟ್ ಇಟ್ ಔಟ್. ಹೌದಾ? ನೀನು ನಾನು ಕೊಡ್ಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡಿ. ಸನ್ರಿ ಕ್ರೆಡಿಟರ್ಸ್ ಇನ್ಕ್ಲೂಡ್ ಪಿ ಲಿಮಿಟೆಡ್ ಇನ್ಕ್ಲೂಡ್ 50,000 ಡ್ಯೂ ಟು ಕ್ಯೂ ಲಿಮಿಟೆಡ್. ಹೌದಾ? ಸೊ ಏನಾಗಿರ್ಲಿ ಟೋಟಲ್ ಆಗಿ ನೋಡಿ ಸೆಟ್ ಆಫ್ ಅಂತ ಬರುತ್ತೆ. ಏನಂತ ಬರೀತೀರಾ? ಸೆಟ್ ಆಫ್ ಎಷ್ಟು? -50,000. ಆಗ ಟೋಟಲ್ ಎಷ್ಟು ಬರುತ್ತೆ? 1,60,000 ಬರುತ್ತೆ. ಓಕೆನಾ? ಬಿಲ್ಸ್ ಪೇಯಬಲ್ ಎಷ್ಟಿದೆ ಹೇಳಿ? ಬಿಲ್ಸ್ ಪೇಯಬಲ್ ಪಿ ಕಂಪ್ನಿ ಎಷ್ಟಿದೆ? ಕ್ಯೂ ಕಂಪ್ನಿ ಪಿದು 1 lakh, ಕ್ಯೂದು 40,000. ಅಡ್ಜಸ್ಟ್ಮೆಂಟ್ ಏನಿದೆ? ಸೆಟ್ ಆಫ್ ಅಂತ ಬರೀರಿ. ಎಷ್ಟು ಅಮೌಂಟ್ ಇದೆಯಪ್ಪ? 30,000. ಸೆಟ್ ಆಫ್ ಮಾಡೋದು. ಸೆಟ್ ಆಫ್ ಮಾಡಿದ್ರೆ ಎಷ್ಟು ಬರುತ್ತೆ? 1,10,000 ಬರುತ್ತೆ. ಜಸ್ಟ್ ಲೈಕ್ ಕ್ರೆಡಿಟರ್ ಹೆಂಗ್ ಸೆಟ್ ಆಫ್ ಮಾಡೋದು, ಬಿಲ್ಸ್ ಪೇಯಬಲ್ ಸೆಟ್ ಆಫ್. ಕ್ಲಿಯರಾ? ನೆಕ್ಸ್ಟ್ ಮೈನಾರಿಟಿ ಇಂಟ್ರೆಸ್ಟ್ ಅಲ್ವಾ, ಅದೊಂದು 4. ಎಷ್ಟಿದೆ? 1,37,500. ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ತಾ ಇದೆ ಯಾರಾದ್ರೂ. ಈಗ ಅಸೆಟ್ ಸೈಡ್ ಬರೋಣ. ಗುಡ್ ವಿಲ್, ಹೌದಾ? ಆಲ್ರೆಡಿ ಪಿ ಕಂಪನಿ ಎಷ್ಟಪ್ಪ ಇದೆ? 2 lakhs ಇದೆ. ಕರೆಕ್ಟಾ? ಕ್ಯೂ ಕಂಪನಿ ಎಷ್ಟಪ್ಪ ಇದೆ? 50,000. ನೆಟ್ ಗುಡ್ ವಿಲ್ ಎಷ್ಟಪ್ಪ ಬಂದಿದೆ ಇಲ್ಲಿ? 15,000. ಇನ್ ಟೋಟಲ್ ಎಷ್ಟು ತಪ್ಪ ಆಯ್ತು? 2,65,000 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಪ್ಲಾಂಟ್ ಮತ್ತೆ ಕ್ಯೂ, ಪಿ ಅಂಡ್ ಕ್ಯೂ ಎರಡು ಸೇರಿಸ್ಬಿಟ್ಟು ಹೇಳಿ. 5 lakh ಪ್ಲಸ್ 2,50,000 7,50,000. ಕರೆಕ್ಟಾ? ಬಿಲ್ಡಿಂಗ್ಸ್ ಪಿ ಮತ್ತೆ ಕ್ಯೂ ಇಬ್ಬರದು ಸೇರಿಸಿ ಹೇಳಿ. 3 lakhs. ವೆರಿ ಗುಡ್. ಇನ್ವೆಸ್ಟ್ಮೆಂಟ್ಸ್ ಬೇಡ. ಓಕೆನಾ? ನೆಕ್ಸ್ಟ್ ಲ್ಯಾಂಡ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಪಿ ಮತ್ತೆ ಕ್ಯೂದು ಎರಡು ಸೇರಿಸಿ ಎಷ್ಟಿದೆ? 60,000 ಇದೆ. ಸ್ಟಾಕ್ ಎಷ್ಟಿದೆ? 2,10,000. ಕರೆಕ್ಟಾ? ದಿಸ್ ಈಸ್ ಆಲ್ಸೋ ಪಿ ಅಂಡ್ ಕ್ಯೂ. ದಿಸ್ ಈಸ್ ಆಲ್ಸೋ ಪಿ ಅಂಡ್ ಕ್ಯೂ. ನೆಕ್ಸ್ಟ್ ಡೆಟಾರ್ಸ್. ಕರೆಕ್ಟಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪಿ ಕಂಪನಿ ಎಷ್ಟಿದೆ? 1,50,000. ಕ್ಯೂ ಎಷ್ಟಿದೆ? 1 lakh. ಒಂದ್ ನಿಮಿಷ ನೋಡಿ ಇಲ್ಲಿ. ಈಗ ಕ್ರೆಡಿಟರ್ ಎಷ್ಟಪ್ಪ ಸೆಟ್ ಆಫ್ ಮಾಡಿದೀವಿ? 50,000 ಸೆಟ್ ಆಫ್. ಇಲ್ಲೂ ಅಷ್ಟೇ ಅಮೌಂಟ್ ನ ಸೆಟ್ ಆಫ್. ಯಾಕೆ ಸರ್ ಅಂದ್ರೆ ಇವನ್ ಕೊಡ್ಬೇಕು, ಇವನ್ ಕೊಡ್ಬೇಕು. ಇವನ್ ಕೊಡ್ಬೇಕಾಗಿರೋದು ಕ್ಯಾನ್ಸಲ್, ನಮಗ್ ಬರ್ಬೇಕಾಗಿರೋದು ಕ್ಯಾನ್ಸಲ್. ಓಕೆನಾ? ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 2 lakhs. ಕರೆಕ್ಟಾ? ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ 1,50,000. ಪಿದು 1 lakh, ಕ್ಯೂದು 50. ಇದು 1 lakh, ಕ್ಯೂದು 50. 1,50,000. ಸೆಟ್ ಆಫ್ ಎಷ್ಟಪ್ಪ ಮಾಡಿದಾರೆ ಬಿ ಆರ್ ಅಲ್ಲಿ? 30,000. ಸೆಟ್ ಆಫ್ 30,000. ಅಲ್ಲಿ ಔಟರ್ ಕಾಲಮ್ ಅಲ್ಲಿ 1,20,000. ಲಾಸ್ಟ್ ಅಲ್ಲಿ ಏನಿದೆ? ಬ್ಯಾಂಕ್ ಎಷ್ಟಿದೆ? 70. 2,20,000. ಕರೆಕ್ಟಾ? ಪಿ ಮತ್ತೆ ಕ್ಯೂ ಟೋಟಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ಆಗೋದು. ಟೋಟಲ್ ಮಾಡಿದ್ರೆ 8, 15, 1, 5, 11, 12, 22, 4, 5, 8, 11, 19, 20. 21,25,000. 21,25,000. ಓಕೆನಾ? 21,25,000. ಎರಡು ಕಡೆ ಬಂದಿದ್ಯಾ?